ಶ್ರೀ ಹಾಸನಾಂಬ ದೇವಿಯ ಸಾರ್ವಜನಿಕ ದರ್ಶನ ಕಾರ್ಯಕ್ರಮಕ್ಕೆ ಜನರ ದಟ್ಟಣೆ ದಿನದಿಂದ ದಿನಕ್ಕೆ ಹೆಚ್ಚಿದ್ದು, ಶುಕ್ರವಾರ ಬೆಳಗ್ಗೆಯಿಂದ ಮಂಗಳವಾರ ಬೆಳಗ್ಗೆ 5 ಗಂಟೆಯವರೆಗೆ ಒಟ್ಟು 2,40,700 ಭಕ್ತರು ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ನಗರದ ಹಾಸನಾಂಬ ದೇವಾಲಯದ ಆವರಣದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಈ ಬಾರಿ ಭಕ್ತರ ಸಂಖ್ಯೆಯು ದಾಖಲೆ ಮಟ್ಟ ತಲುಪಿದೆ ಎಂದು ತಿಳಿಸಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. DC ಅವರು SP ಅವರು ಎಲ್ಲ ಹೇಳಿದ್ರು, ನಾವು ಮೆಸೇಜ್ ಕೊಟ್ಟರೆ ಎಷ್ಟೇ ಜನ ಬಂದರೂ ದರ್ಶನ ಮಾಡ್ತೀವಿ ಅಂತ, ಹಾಗಾಗಿ ಬರ್ತಾ ಇದ್ದಾರೆ ಅಂತ ಅವರು ಹೇಳಿದರು. ನಿಜ ಇರಬಹುದು, ಬೇಗ ದರ್ಶನ ಆಗ್ತಾ ಇದೆ, ಚೆನ್ನಾಗಿ ದರ್ಶನ ಆಗ್ತಾ ಇದೆ ಅಂತೇಳಿ ನಾರ್ಮಲ್ಗಿಂತ ಡಬಲ್ ಜನ ಬರ್ತಾ ಇದ್ದಾರೆ. ಬರಲಿ, ನಾವು ಬನ್ನಿ ಅಂತ ನಾವೇ ಹೇಳಿದ್ದೇವೆ, ಈಗ ಬನ್ನಿ ಅಂತಲೇ ಹೇಳ್ತೇನೆ. ಆದರೆ ಮಾನಸಿಕವಾಗಿ ಹೆಚ್ಚಿಗೆ ಟೈಮು ಲೈನಲ್ಲಿರೋದಕ್ಕೆ ಸಿದ್ಧರಾಗಿ ಬನ್ನಿ. ಟೈಮ್ ಜಾಸ್ತಿ ಆಯಿತು ಅಂತ ದಯವಿಟ್ಟು ತಾಳ್ಮೆ ಕಳ್ಕೊಳ್ಬೇಡಿ, ಟೈಮ್ ಜಾಸ್ತಿ ಆಗುತ್ತೆ. ಇದನ್ನು ನಾನೇ ಹೇಳ್ತಾ ಇದ್ದೀನಿ. ಮೊನ್ನೆ ಹೇಳಿದೆ 2 ಗಂಟೆಯಲ್ಲಿ ಆಗಿದೆ, ಹೌದು ಸತ್ಯ. ಇವತ್ತು 4-5 ಗಂಟೆ ಆಗ್ತಾ ಇದೆ, ಇದು ಕೂಡ ಸತ್ಯ. ಅದಕ್ಕೆ ತಯಾರಾಗಿ ಬನ್ನಿ, ಅಷ್ಟೇ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುವಂಥದ್ದು. ಇನ್ನೂ 8 ದಿನ ದರ್ಶನ ಇದೆ. ಈಗ ನಿನ್ನೆ ಮತ್ತು ಇವತ್ತಿನ ಟ್ರೆಂಡ್ ನೋಡಿದರೆ 8 ದಿನ ಬಹುಶಃ ಮುಂದಿನ ವರ್ಷಗಳಿಗಿಂತ ಅಟ್ಲೀಸ್ಟ್ 50% ಹೆಚ್ಚಿಗೆ ಬರೋ ಸಾಧ್ಯತೆ ಇದೆ. ಅಟ್ಲೀಸ್ಟ್ ನಿನ್ನೆ ಇವತ್ತು ಹೋದ ವರ್ಷಕ್ಕಿಂತ ಡಬಲ್ ಇದೆ, 100% ಜಾಸ್ತಿ ಇದೆ. ನಾವು ಸರಾಸರಿ ಅಂತ ತಗೊಂಡ್ರೂ ಕೂಡ ಅಟ್ಲೀಸ್ಟ್ 50% ಬರೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದು ನಮಗೆ ಒಂದು ಖಂಡಿತ ಸವಾಲಾಗುತ್ತೆ. ಬೇರೆ ಎಲ್ಲಾನು ನಾವು ಮಾಡ್ತೇವೆ, ಏನು ತೊಂದರೆ ಇಲ್ಲ. ಬರೋರಿಗೆ ಇನ್ನೊಮ್ಮೆ ರಿಕ್ವೆಸ್ಟ್ ಏನಂದರೆ ಟೈಮ್ ಸ್ವಲ್ಪ ಹೆಚ್ಚಿಗೆ ಇಟ್ಕೊಂಡು ಬನ್ನಿ ಅಷ್ಟೇ. ಬೇರೆ ಇನ್ನೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ಎಲ್ಲರಿಗೂ ದರ್ಶನ ಮಾಡಿಸ್ತೇವೆ. ಸಮಯ ಸ್ವಲ್ಪ ದಿನದಿಂದ ದಿನಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳಬಹುದು, ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾಕಂದರೆ ಇವತ್ತು ಒಬ್ಬರಿಬ್ಬರು ಕೇಳಿದರು, ಏನು ಸರ್ 2 ಗಂಟೆ ಅಂತ ಹೇಳಿದ್ರಿ, 4 ಗಂಟೆ ಆಗ್ತಾ ಇದೆ, 5 ಗಂಟೆ ಆಗ್ತಾ ಇದೆ ಅಂತ. ನಾನು ಅವ್ರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ, ಸ್ವಾಭಾವಿಕಪ್ಪ, ಜನ ಡಬಲ್ ಆದರೆ ಟೈಮು ಡಬಲ್ ಆಗುತ್ತೆ ಅನ್ನುವಂಥದ್ದು, ಬೇರೆ ಏನೂ ಕಾರಣ ಇಲ್ಲ. ಜನ ಬರ್ತಾನೇ ಇದ್ದಾರೆ. ನಿನ್ನೆ ರಾತ್ರಿ 12 ಗಂಟೆಗೂ ಜನ ಬರ್ತಾ ಇದ್ದಾರೆ. ರಾತ್ರಿ 12 ಗಂಟೆ ಆದರೂ ಲೈನ್ಗೆ ಸೇರುವಂಥವರನ್ನು ನಾವು ಕಂಡಿದ್ದೇವೆ. ಹಗಲೊತ್ತು ಬರ್ತಾ ಇದ್ದಾರೆ, ರಾತ್ರಿನೂ ಬರ್ತಾ ಇದ್ದಾರೆ. ಬರಲಿ, ಸಂತೋಷ. ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಅವ್ರನ್ನೆಲ್ಲ ಸಂತೋಷದಿಂದ ಸ್ವಾಗತ ಮಾಡ್ತೇವೆ. ಆದರೆ ಟೈಮು 2 ಗಂಟೆ ಇದ್ದಿದ್ದು 4 ಆಗಿದೆ. ನಾಳೆ 5-6 ಗಂಟೆನೂ ಕೂಡ ಆಗ್ಬೋದು. ಇನ್ನು ಉಳಿದಾಗೆ 8 ದಿನ ಇನ್ನೂ ಏನು ದರ್ಶನ ಇದೆ, ಅದಕ್ಕೆ ನಾವು ಸಜ್ಜಾಗಿದ್ದೇವೆ. ಸಾರ್ವಜನಿಕ ಎಷ್ಟೇ ಸಂಖ್ಯೆಯಲ್ಲಿ ಬಂದರೂ ಅವರ ಸೌಕರ್ಯ ಮಾಡುವಂಥದ್ದು, ದರ್ಶನ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಇನ್ನು ತಾವು ಎಷ್ಟು ಆದಾಯ ಬಂದಿದೆ ಅಂತ ಕೇಳಿದ್ರಿ. ಟಿಕೆಟ್ ಸೇಲ್ಸು ಮತ್ತು ಲಾಡು ಎರಡೂ ಸೇರಿಸಿದರೆ 4,21,776 ರೂಪಾಯಿ ಬೆಳಗಿನ ಜಾವ 5 ಗಂಟೆಗೆ ಮೊದಲು ಆಗಿರುವಂಥದ್ದು. ಇಷ್ಟು ಆದಾಯ ಬಂದಿದೆ. ಹೋದ ವರ್ಷಕ್ಕಿಂತ 1 ಕೋಟಿ ರೂಪಾಯಿ ಹೆಚ್ಚಿಗೆ ಬಂದಿದೆ. ಸೊ ಮೊನ್ನೆ ತಾವು ಕೇಳಿದ್ರಿ ಆದಾಯ ಕಡಿಮೆ ಆಗ್ಬೋದು ಅಂತ, ಆ್ಯಕ್ಚುಲಿ ಆದಾಯ ಹೆಚ್ಚಾಗ್ತಾ ಇದೆ. ಇವತ್ತು 1,000 ರೂಪಾಯಿ ಟಿಕೆಟು ಇಡೀ ದಿನ 3,000 ಸೇಲ್ ಆಗ್ತಾ ಇತ್ತು. ಅಂಥದ್ದು ಮಧ್ಯಾಹ್ನಕ್ಕೇ 3,600 ಆಗಿದೆ. ಮಧ್ಯಾಹ್ನಕ್ಕೆ 3,600 ಆಗಿದೆ. ಇಡೀ ದಿನದಲ್ಲಿ 24 ಗಂಟೆಯಲ್ಲಿ 3,600 ಆಗ್ತಾ ಇತ್ತು. ಈಗ ಅರ್ಧ ದಿನಕ್ಕೆ 3,600 ಆಗಿದೆ. ಈ 300 ರೂಪಾಯಿದು ಸುಮಾರು 6,000 ಟಿಕೆಟ್ಸು ಬೆಳಿಗ್ಗೆಯಿಂದ ಸೇಲ್ ಆಗಿದೆ. ಬೆಳಿಗ್ಗೆಯಿಂದ 6,000 ಸೇಲ್ ಆಗಿದೆ. ಸೊ ಹಾಗಾಗಿ ಅದು ಕೂಡ ನಡೀತಾ ಇದೆ. ಅದೇನು ದೊಡ್ಡ ವಿಷಯ ಅಲ್ಲ, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಆದಾಯ ಬರಲಿ ಬಿಡಲಿ, ಬಂದ ಜನಗಳಿಗೆ ಸೌಕರ್ಯ ಮಾಡಬೇಕು, ದರ್ಶನ ಮಾಡಿಸ್ಬೇಕು. ಅದಕ್ಕೆ ಎಲ್ಲ ರೀತಿಯಲ್ಲೂ ನಾವು ಜನಗಳ ಜೊತೆಗೆ ಇದ್ದೇವೆ.